Hi everyone, I am Shrutiji, working as a lecturer in Electronics and Communication Department of Government Polytechnic, Harapnalli. Today we are going to discuss about implementation of Boolean expressions using PLD, which comes under Unit 5 Memories and Programmable Devices of Digital Electronics 3rd Semester Diploma Curriculum. Contents are as follows. Firstly, we'll summarize the previous session. Next, we'll discuss the implementation of Boolean function using prom. Next, we'll see how to implement full adder using prom. Further, we will discuss implementation of full adder using PAL. Next, we'll discuss how to implement Boolean function using PAL. Next, we'll see how to implement Boolean function using PLA. Next, we'll see how to implement BCD to 7 segment using PLA. At last, we'll discuss some multiple choice question based on the discussion in the session. Firstly, we'll summarize the previous session. In the previous session, we have discussed what is logic device, types of logic devices. Logic device. Logic device is an electronic circuit that performs one or set of functions on an input signal. Logic device ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್. ಅದಕ್ಕೆ ಕೊಡುವಂತಹ ಇನ್ಪುಟ್ ಮೇಲೆ ಅದು ಒಂದು ಅಥವಾ ಜಾಸ್ತಿ ಆಪರೇಷನ್ಸ್ ನ ಮಾಡಿ ನಮಗೆ ಔಟ್ಪುಟ್ ಕೊಡುತ್ತೆ. ಅಂತ ಡಿವೈಸ್ ನ ನಾವು ಲಾಜಿಕ್ ಡಿವೈಸ್ ಅಂತ ಕರಿತೀವಿ. ಆಪರೇಷನ್ ಮೇ ಬಿ ಎನಿ ಲಾಜಿಕಲ್ ಆಪರೇಷನ್. Types of logic devices. There are two types of logic devices are there. Fixed logic devices and programmable logic devices. Fixed logic devices. ಈ ಫಿಕ್ಸ್ಡ್ ಲಾಜಿಕ್ ಡಿವೈಸಸ್ ಅಲ್ಲಿ ಏನು ಅಂತಂದ್ರೆ ಒನ್ಸ್ ಸರ್ಕ್ಯೂಟ್ ನ ಡಿಸೈನ್ ಮಾಡಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ದಟ್ ಕಾಂಪೊನೆಂಟ್ಸ್ ಅಥವಾ ಕನೆಕ್ಷನ್ಸ್ ಎಲ್ಲವೂ ಪರ್ಮನೆಂಟ್ ಆಗಿರುತ್ತೆ. ಎವ್ರಿ ಟೈಮ್ ಯು ಕ್ಯಾನ್ ಚೇಂಜ್. ಸೊ ಇದರಿಂದ ನಿಮ್ಗೆ ತುಂಬಾನೇ ಡಿಸ್ಅಡ್ವಾಂಟೇಜಸ್ ಬರುತ್ತೆ. ಏನಾದ್ರೂ ಒಂದು ಸ್ಮಾಲ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಅಥವಾ ಒಂದು ಸ್ಮಾಲ್ ಎರರ್ ಬಂತು ಅಂತಂದ್ರೆ ಎಂಟೈರ್ ಡಿಸೈನ್ ನೀವು ಚೇಂಜ್ ಮಾಡ್ಬೇಕಾಗುತ್ತೆ, ಮತ್ತೆ ರೀಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾಗುತ್ತೆ. ಸೊ ಇಟ್ ವಿಲ್ ಟೇಕ್ ಮಚ್ ಕಾಸ್ಟ್. ಸೊ ನಿಮ್ಗೆ ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಿಮ್ಗೆ ಕಾಸ್ಟ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಸಿನ್ಸ್ ಡಿಸೈನ್ ಆಗ್ಲಿ ಅಥವಾ ಪ್ರೋಟೋಟೈಪ್ ಆಗ್ಲಿ ಅಥವಾ ಮ್ಯಾನುಫ್ಯಾಕ್ಚರ್ ಆಗ್ಲಿ ಎಲ್ಲವೂ ಪರ್ಮನೆಂಟ್ ಆಗೋದ್ರಿಂದ ಒಂದ್ಸಲ ಮಾಡಿದ್ರೆ ಇಟ್ ಟೇಕ್ಸ್ ಸೆವೆರಲ್ ಮಂತ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ಒಂದು ಸರ್ಕ್ಯೂಟ್ ನ ಡಿಸೈನ್ ಮಾಡಿ ಪ್ರೋಟೋಟೈಪ್ ಇಂದ ಮ್ಯಾನುಫ್ಯಾಕ್ಚರ್ ಲೆವೆಲ್ಗೆ ತಗೊಂಡ್ಬರೋದಕ್ಕೆ ಇಟ್ ಟೇಕ್ಸ್ ಸೆವೆರಲ್ ಮಂತ್ಸ್. ಅಂಡ್ ಈ ತರ ಲಾಜಿಕ್ ಡಿವೈಸಸ್ ನಿಮ್ಗೆ ಯಾವ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಆಗುತ್ತೆ ಅಂತಂದ್ರೆ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಎಲ್ಲಿ ಬೇಕಿರುತ್ತೋ, ಅಂದ್ರೆ ಇವಾಗ ಸ್ಪೀಡ್ ಆಗಿರ್ಬೋದು, ಅದ್ರದ್ದು ಪರ್ಫಾರ್ಮೆನ್ಸ್, ಆ ಡಿವೈಸ್ ಪರ್ಫಾರ್ಮೆನ್ಸ್ ಜಾಸ್ತಿ ಇರಬೇಕು ಅನ್ನೋ ಅಪ್ಲಿಕೇಶನ್ಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ಎ ಫಿಕ್ಸ್ಡ್ ಲಾಜಿಕ್ ಡಿವೈಸಸ್. ಪ್ರೋಗ್ರಾಮಬಲ್ ಲಾಜಿಕ್ ಡಿವೈಸಸ್. ಪ್ರೋಗ್ರಾಮಬಲ್ ಲಾಜಿಕ್ ಡಿವೈಸ್ ಅಂತಂದ್ರೆ ಇದರಲ್ಲಿ ನಿಮಗೆ ಒನ್ಸ್ ಸರ್ಕ್ಯೂಟ್ ನ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಾದ್ಮೇಲೆ ಆ ಡಿವೈಸ್ ನಿಮ್ಗೆ ವರ್ಕ್ ಆಗೋದು ಅದರಲ್ಲಿ ಸ್ಟೋರ್ ಮಾಡಿರುವಂತಹ ಪ್ರೋಗ್ರಾಮ್ ಲಾಜಿಕ್ ಮೇಲೆ. ಸೊ ಹಾಗಾಗಿ ಏನಾದ್ರೂ ಒಂದು ಸ್ಮಾಲ್ ಎರರ್ ಅಕ್ಕರ್ ಆದ್ರೂ ಕೂಡ ಯು ಕ್ಯಾನ್ ಚೇಂಜ್ ದ ಪ್ರೋಗ್ರಾಮ್ ಯೂಸಿಂಗ್ ಸಮ್ ಸಾಫ್ಟ್ವೇರ್ ಟೂಲ್ಸ್, ದಟ್ ಇಸ್ ಇನ್ಎಕ್ಸ್ಪೆನ್ಸಿವ್ ಸಾಫ್ಟ್ವೇರ್ ಟೂಲ್ಸ್ ನ ಯೂಸ್ ಮಾಡಿಕೊಂಡು ಈಸಿಲಿ ಯು ಕ್ಯಾನ್ ಎಡಿಟ್ ದ ಪ್ರೋಗ್ರಾಮ್ or you can change or replace the program. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸಿನ್ಸ್ ಸರ್ಕ್ಯೂಟ್ ಡಿಸೈನ್ ಆಗಿರ್ಲಿ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡೋದಾಗ್ಲಿ ಬೇಗ ಫಾಸ್ಟ್ ಆಗಿ ಮಾಡ್ಬೋದು. ಇಟ್ ಡಸಂಟ್ ಟೇಕ್ ಮಚ್ ಟೈಮ್. ಇಲ್ಲಿ ನಿಮ್ಗೆ ಯಾವ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಈ ಪ್ರೋಗ್ರಾಮಬಲ್ ಲಾಜಿಕ್ ಡಿವೈಸಸ್ ನ ಆಸ್ ಐ ಸೆಡ್ ಇಟ್ ವಿಲ್ ಬಿ ಯೂಸ್ಡ್ ಇನ್ ದ ಅಪ್ಲಿಕೇಶನ್ ವೇರ್ ಇಟ್ ರಿಕ್ವೈರ್ ಕ್ವಿಕ್ ಡಿಸೈನ್ ಸೈಕಲ್ಸ್. ನಾನು ಹೇಳಿದಾಗೆ ಇದ್ರ ಡಿಸೈನ್ ಮಾಡೋದು, ಸರ್ಕ್ಯೂಟ್ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡೋದು ಬಹಳ ಫಾಸ್ಟ್ ಆಗಿ ಆಗುತ್ತೆ. ಇಟ್ ಡಸಂಟ್ ಟೇಕ್ ಸೆವೆರಲ್ ಮಂತ್ಸ್. ಸೊ ಬೇಗ ಮ್ಯಾನುಫ್ಯಾಕ್ಚರ್ ಮಾಡಿ ಅಥವಾ ಬೇಗ ಡಿಸೈನ್ ಮಾಡಬೇಕು ಅನ್ನೋ applications ಅಲ್ಲಿ we are going to use a programmable logic devices. Programmable logic devices ಅಲ್ಲಿ ನಿಮ್ಗೆ ಮೂರು ರೀತಿ ಬರುತ್ತೆ.
ಒಂದು ಪ್ರೋಗ್ರಾಮಬಲ್ ROM, programmable array logic, programmable logic array. In programmable ROM, it contains the fixed AND gate and fixed AND array and programmable OR array. ಸೊ ಒಂದು ಫಂಕ್ಷನ್ ಡಿಸೈನ್ ಮಾಡಬೇಕು ಅಂತ ಇದ್ದಾಗ ಈ ಪ್ರಾಮ್ ಅಲ್ಲಿ ಫಿಕ್ಸ್ಡ್ AND array ಯೂಸ್ ಮಾಡ್ಕೊಂಡು ಮತ್ತೆ ಪ್ರೋಗ್ರಾಮಬಲ್ OR array ಯೂಸ್ ಮಾಡ್ಕೊಂಡು ಮಾಡ್ತೀರಾ. ಫಿಕ್ಸ್ಡ್ AND array ಯೂಸ್ ಮಾಡೋದ್ರಿಂದ 2 to the power of n, where n represents the input variables. So 2 to the power of n ಅಷ್ಟು min terms ಕಂಪಲ್ಸರಿ ಜನರೇಟ್ ಮಾಡಬೇಕು ಬಿಕಾಸ್ AND gate AND array is fixed. ಸೊ ನಮ್ಮ ಔಟ್ಪುಟ್ ಫಂಕ್ಷನ್ ತಕ್ಕಂಗೆ ಯಾವ min term ಬೇಕೋ ಆ min term ನ ಸೆಲೆಕ್ಟ್ ಮಾಡೋದಕ್ಕೆ OR array ಬರುತ್ತೆ, ಅಂದ್ರೆ ಪ್ರೋಗ್ರಾಮಬಲ್ ಅರೇ. ಸೊ ಫ್ಯೂಸ್ಡ್ ಲಿಂಕ್ಸ್ ನ ಯೂಸ್ ಮಾಡ್ಕೊಂಡು ಯಾವ min terms ಬೇಕೋ ಆ min terms ನ ಸೆಲೆಕ್ಟ್ ಮಾಡ್ಕೊಂಡು OR ಗೇಟ್ ಕೊಡುತ್ತೆ. OR ಫಂಕ್ಷನ್ ಆಗಿ ನಿಮ್ಗೆ ಔಟ್ಪುಟ್ ಅಲ್ಲಿ ಬರುತ್ತೆ. ಸೊ ಕಂಪಲ್ಸರಿ 2 to the power of n min terms ಜನರೇಟ್ ಮಾಡಬೇಕಾಗಿರುತ್ತೆ, ಬಟ್ ಸಮ್ಟೈಮ್ಸ್ ಅದು ಅನ್ನೆಸೆಸರಿ ಆಗಿರುತ್ತೆ. ಸೊ ಹಾಗಾಗಿ ಅದನ್ನ ಓವರ್ಕಮ್ ಮಾಡೋದಕ್ಕೆ ಪ್ರೋಗ್ರಾಮಬಲ್ ಅರೇ ಲಾಜಿಕ್ ಇಂಟ್ರೊಡ್ಯೂಸ್ ಆಯ್ತು. ಈ ಪ್ರೋಗ್ರಾಮಬಲ್ ಅರೇ ಲಾಜಿಕ್ ಅಲ್ಲಿ ಏನು ಅಂತ ಹೇಳಿದ್ರೆ AND array is programmable and OR array is fixed. ಸೊ AND array ಪ್ರೋಗ್ರಾಮಬಲ್ ಆಗಿರೋದ್ರಿಂದ ಎಲ್ಲ 2 to the power of n min terms ಜನರೇಟ್ ಆಗಲ್ಲ, ರಿಕ್ವೈರ್ಡ್ min terms ಅಷ್ಟೇ ಜನರೇಟ್ ಆಗುತ್ತೆ. ಬಟ್ ಜನರೇಟ್ ಆಗಿರುವಂತಹ ಎಲ್ಲಾ min terms ನೀವು OR array ಹೋಗುತ್ತೆ ಬಿಕಾಸ್ OR array is a fixed. ಸೊ ಜನರೇಟ್ ಆಗಿರುವಂತ ಎಲ್ಲಾ min terms OR array ಹೋಗಿ ಅಲ್ಲಿ OR ಫಂಕ್ಷನ್ ಆಗಿ ನಿಮ್ಗೆ ಔಟ್ಪುಟ್ ಅಲ್ಲಿ ಬರುತ್ತೆ. ಇದರಲ್ಲಿ ನಿಮ್ಗೆ ಸೆವೆರಲ್ ಲಿಮಿಟೇಷನ್ಸ್ ಬರುತ್ತೆ. ಸೊ ಇದನ್ನ ಓವರ್ಕಮ್ ಮಾಡೋದಕ್ಕೆ ಪ್ರೋಗ್ರಾಮಬಲ್ ಲಾಜಿಕ್ ಅರೇ ಇಂಟ್ರೊಡ್ಯೂಸ್ ಆಯ್ತು. ಪ್ರೋಗ್ರಾಮಬಲ್ ಲಾಜಿಕ್ ಅರೇಲಿ ಬೋತ್ AND array and OR array ಆರ್ ಪ್ರೋಗ್ರಾಮಬಲ್. ಅಂದ್ರೆ ನಮ್ಗೆ ಯಾವ min terms ಬೇಕೋ ಆ min terms ನ AND array ಯೂಸ್ ಮಾಡ್ಕೊಂಡು ಜನರೇಟ್ ಮಾಡ್ಕೋತೀವಿ. ಜನರೇಟ್ ಆಗಿರುವಂತಹ min terms ಗಳಲ್ಲೂ ಯಾವ min terms ಗಳು ಬರೀ OR ಆಪರೇಷನ್ ಆಗ್ಬೇಕು ಅನ್ನೋದನ್ನ OR array ಯೂಸ್ ಮಾಡ್ಕೊಂಡು ನಾವು ಜನರೇಟ್ ಮಾಡ್ಕೋತೀವಿ. ಸೊ ಇಟ್ ವಿಲ್ ಬಿ ಎ ವೆರಿ ಫ್ಲೆಕ್ಸಿಬಲ್ ಯಾವ್ದ್ರಲ್ಲಿ ಪ್ರೋಗ್ರಾಮಬಲ್ ಲಾಜಿಕ್ ಅರೇಲಿ ಬಿಕಾಸ್ AND array and OR array both are programmable. So these are all about the summary of the previous session. So in this session, let us discuss how to implement the Boolean functions using PLD. So PLD and the programmable logic device, that is PROM, PAL and PLA. You ಮೂರನ್ನ ಯೂಸ್ ಮಾಡ್ಕೊಂಡು Boolean functions ಗಳನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋದನ್ನ we will study. So implementation of Boolean function using PROM. Let us take a first example. So x of a comma b comma c is equal to summation of m of 2 comma 5 comma 6 comma 7. This is a one Boolean function. ಏನಂತಂದ್ರೆ x ಅನ್ನೋದು ಒಂದು ಔಟ್ಪುಟ್ ಫಂಕ್ಷನ್. ಆ ಔಟ್ಪುಟ್ ಫಂಕ್ಷನ್ ಏನಾಗಿರುತ್ತೆ ಅಂತಂದ್ರೆ ಇಟ್ ಇಸ್ ಅ ಫಂಕ್ಷನ್ ಆಫ್ ಎ ಬಿ ಸಿ. ಅಂದ್ರೆ ಎ ಬಿ ಸಿ ಅನ್ನೋದು ಇನ್ಪುಟ್ ವೇರಿಯೇಬಲ್ಸ್. ಸೊ ಎಕ್ಸ್ ಇಸ್ ಅ ಫಂಕ್ಷನ್ ಆಫ್ ವೇರಿಯೇಬಲ್ ಎ ಬಿ ಸಿ. ಆ ಎಕ್ಸ್ ಅನ್ನೋ ಫಂಕ್ಷನ್ ಹೇಗೆ ಡಿಸೈನ್ ಆಗಿರುತ್ತೆ ಅಥವಾ ಹೇಗೆ ಇರುತ್ತೆ ಅಂತ ಅಂದ್ರೆ ಇಟ್ ಇಸ್ ಎ ಸಮೇಷನ್ ಆಫ್ min terms 2, 5, 6, 7. ಅಂದ್ರೆ ಆ min terms ಗಳಿಗೆ ಔಟ್ಪುಟ್ ಹೈ ಆಗಿರುತ್ತೆ. ಸೊ ಎಕ್ಸ್ ಇಸ್ ಎ ಫಂಕ್ಷನ್ ಆಫ್ ಎ ಬಿ ಸಿ whose output is high for the min terms 2, 5, 6, 7. ಸೊ ಈ ತರ ಒಂದು ಫಂಕ್ಷನ್ ನಾವು PROM ಯೂಸ್ ಮಾಡ್ಕೊಂಡು ರಿಯಲೈಸ್ ಮಾಡಬೇಕು. ಸಿಮಿಲರ್ಲಿ ಇನ್ನೊಂದು ಫಂಕ್ಷನ್ ಇದೆ y. y is a function of a b c whose output is high for min term 3, 5, 6, 7. ಸೊ ಇವೆರಡು ಫಂಕ್ಷನ್ಸ್ ನ ನಾವು ಏನ್ ಮಾಡಬೇಕು, ರಿಯಲೈಸ್ ಮಾಡಬೇಕು. ಸೊ ಟ್ರೂತ್ ಟೇಬಲ್ ಬರ್ಕೋಬೇಕು ಅದಕ್ಕೆ. ಸೊ ಫಸ್ಟ್ min term ಇನ್ಪುಟ್ ವೇರಿಯೇಬಲ್ಸ್ ಎಷ್ಟಿದೆ, ಎ ಬಿ ಸಿ 3 ಇನ್ಪುಟ್ ವೇರಿಯೇಬಲ್ ಇದೆ. ಸೊ 3 ಇನ್ಪುಟ್ ವೇರಿಯೇಬಲ್ ಇದ್ರೆ ಇನ್ಪುಟ್ ಕಾಂಬಿನೇಷನ್ 2 to the power of 3 ಅಂದ್ರೆ 8 ಇನ್ಪುಟ್ ಕಾಂಬಿನೇಷನ್ಸ್ ಬರುತ್ತೆ. ದಟ್ ಇಸ್ 0 0 0 0 0 1 0 1 0 0 1 1 1 0 0 1 0 1 1 1 0 1 1 1. ಇದು ನಿಮ್ಮ
ಇನ್ಪುಟ್ ಕಾಂಬಿನೇಷನ್. ಸೊ ಈ ಪ್ರತಿಯೊಂದು ಇನ್ಪುಟ್ ಕಾಂಬಿನೇಷನ್ಸ್ಗೂ ನಾವು ಮಿನ್ ಟರ್ಮ್ ನಂಬರ್ ಇರುತ್ತೆ. ಸೊ ಫಸ್ಟ್ ಇದು ಸೀರಿಯಲ್ ಆಗಿ ಬರ್ಕೊಳ್ಳೋದ್ರಿಂದ 000 ನ ಮಿನ್ ಟರ್ಮ್ 0 ಕರಿತೀವಿ. ಸೊ ನೆಕ್ಸ್ಟ್ ಇನ್ಪುಟ್ ಕಾಂಬಿನೇಷನ್ ಮಿನ್ ಟರ್ಮ್ 1, ಹಾಗೇನೆ 2, 3 7 ತನಕ ಮಿನ್ ಟರ್ಮ್ಸ್ ನ ಬರ್ಕೋತೀವಿ. ನಾನ್ ಫಸ್ಟ್ ಹೇಳಿದ ಹಾಗೆ ಈ ಸಮೇಷನ್ ಏನ್ ಇಂಡಿಕೇಟ್ ಮಾಡುತ್ತಂದ್ರೆ ಈ ಔಟ್ಪುಟ್ ಫಂಕ್ಷನ್ ಈ ಮಿನ್ ಟರ್ಮ್ಸ್ ಗಳಿಗೆ ಹೈ ಆಗಿರುತ್ತೆ. ಅಂದ್ರೆ ಔಟ್ಪುಟ್ ಆಫ್ ದಿಸ್ ಫಂಕ್ಷನ್ ಈಸ್ ಐ ಫಾರ್ ಮಿನ್ ಟರ್ಮ್ 2, 5, 6, 7. ಸೊ ಎಕ್ಸ್ ಅನ್ನೋ ಒಂದು ಔಟ್ಪುಟ್ ನ ಕನ್ಸಿಡರ್ ಮಾಡಿದ್ರೆ ಅದರ ಔಟ್ಪುಟ್ 2 ಗೆ ಹೈ ಆಗಿದೆ, ನೆಕ್ಸ್ಟ್ 5 ಗೆ ಹೈ ಆಗಿದೆ, 6 ಗೆ ಹೈ ಆಗಿದೆ, 7 ಗೆ ಹೈ ಆಗಿದೆ. ಅದೇ ರೀತಿ y ಅನ್ನೋ ಒಂದು ಔಟ್ಪುಟ್ ಫಂಕ್ಷನ್ ತಗೊಂಡ್ರೆ ಅದರ ಔಟ್ಪುಟ್ ಮಿನ್ ಟರ್ಮ್ 3 ಗೆ 1 ಇದೆ, ಮಿನ್ ಟರ್ಮ್ 5 ಗೆ 1 ಇದೆ, 6 ಗೆ 1 ಇದೆ, 7 ಗಿದೆ. ಸೊ ಉಳಿದಿರುವಂತಹ ಎಲ್ಲಾ ಮಿನ್ ಟರ್ಮ್ಸ್ಗೂ ಅದರದ ಔಟ್ಪುಟ್ 0 ಬರುತ್ತೆ. ಸೊ ಈ ರೀತಿ ಒಂದು ಬೂಲಿಯನ್ ಎಕ್ಸ್ಪ್ರೆಷನ್ ನ ನೋಡ್ಕೊಂಡು ನಾವು ಬೂಲಿಯನ್ ಫಂಕ್ಷನ್ ನ ನೋಡ್ಕೊಂಡು ನಾವು ಟ್ರೂತ್ ಟೇಬಲ್ ನ ಬರ್ಕೋಬೇಕು. ಸೊ ಒನ್ಸ್ ಟ್ರೂತ್ ಟೇಬಲ್ ಕಂಪ್ಲೀಟ್ ಆದ್ಮೇಲೆ ಪ್ರಾಮ್ ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡ್ಬೇಕು. ಪ್ರಾಮ್ ಅಲ್ಲಿ ನಿಮ್ಗೆ ಅಂಡ್ ಅರೆ ಫಿಕ್ಸ್ಡ್ ಆಗಿರುತ್ತೆ. ಅಂದ್ರೆ 2 to the power of n ಮಿನ್ ಟರ್ಮ್, ಇಲ್ಲಿ n 3 ಅಂದ್ರೆ 3 ಇನ್ಪುಟ್ ಲೈನ್ಸ್ ಇರೋದ್ರಿಂದ ಟೋಟಲಿ 2 to the power of 8 ಮಿನ್ ಟರ್ಮ್ಸ್ ಜನರೇಟ್ ಮಾಡ್ಕೊಳುತ್ತೆ. ಫಿಕ್ಸ್ಡ್ ಆಗಿ ಕಂಪಲ್ಸರಿ ಜನರೇಟ್ ಆಗುತ್ತೆ ಸಿ. ಸೊ ಇನ್ಪುಟ್ ವೇರಿಯಬಲ್ ಎ ಬಿ ಸಿ. ಸೊ ಇಲ್ಲಿ ಮಿನ್ ಟರ್ಮ್ಸ್ 8 ಮಿನ್ ಟರ್ಮ್. ಸೊ ಫಸ್ಟ್ ನೋಡಿ ಮಿನ್ ಟರ್ಮ್ 0 ಇದು. ಈ ಮಿನ್ ಟರ್ಮ್ 0 ಏನಿದೆ, A0, B0, C0. ಹಾಗಾಗಿ ಇದು A ಬಾರ್, B ಬಾರ್, C ಬಾರ್. ಸೊ A ಬಾರ್, B ಬಾರ್, C ಬಾರ್ ಇಲ್ಲಿ ಕನೆಕ್ಟ್ ಆಗಿದೆ. ಡಾಟ್ ಇಂಡಿಕೇಟ್ಸ್ ಕನೆಕ್ಟೆಡ್. ಸೊ A ಬಾರ್, B ಬಾರ್, C ಬಾರ್. ಅದೇ ರೀತಿ ನೆಕ್ಸ್ಟ್ ಮಿನ್ ಟರ್ಮ್ 1 A ಬಾರ್, B ಬಾರ್, C. ಮಿನ್ ಟರ್ಮ್ 2 A ಬಾರ್, B, C ಬಾರ್. ಮಿನ್ ಟರ್ಮ್ 3 A ಬಾರ್, B, C. ಮಿನ್ ಟರ್ಮ್ 4 A, B ಬಾರ್, C ಬಾರ್. ಮಿನ್ ಟರ್ಮ್ 5 A, B ಬಾರ್, C. ಮಿನ್ ಟರ್ಮ್ 6 A, B, C ಬಾರ್. ಮಿನ್ ಟರ್ಮ್ 7 A, B, C. So this is how we have to draw the fixed and array. ಸೊ ಫಿಕ್ಸ್ಡ್ ಅಂಡ್ ಅರೇ ಯೂಸ್ ಮಾಡ್ಕೊಂಡು ಫಸ್ಟ್ ಮಿನ್ ಟರ್ಮ್ಸ್ ಜನರೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರೋಗ್ರಾಮಬಲ್ ಆರ್ ಅರೇ ಯೂಸ್ ಮಾಡ್ಕೊಂಡು ಯಾವ ಮಿನ್ ಟರ್ಮ್ಸ್ ಬೇಕೋ ಆ ಮಿನ್ ಟರ್ಮ್ಸ್ ಅನ್ನಷ್ಟೇ ಸೆಲೆಕ್ಟ್ ಮಾಡ್ಕೊಂಡು ನಾವು ಆರ್ ಗೇಟಿಗೆ ಕೊಟ್ರೆ ಔಟ್ಪುಟ್ ಫಂಕ್ಷನ್ ಬರುತ್ತೆ. ಸಿ. ಸೊ ಎಕ್ಸಾಂಪಲ್ ಎಕ್ಸ್ ಅನ್ನ ಔಟ್ಪುಟ್ ಗೆ ಯಾವ ಮಿನ್ ಟರ್ಮ್ಸ್ ಬೇಕು, ಬರೀ 2, 5, 6, 7. ಸಿ ಇದು ಫಸ್ಟ್ ಲೈನ್ ಫಸ್ಟ್ ಆಂಡ್ ಗೇಟ್ ಔಟ್ಪುಟ್ ನ ನಾವು ಮಿನ್ ಟರ್ಮ್ 0 ಅಂತ ತಗೊಂಡ್ರೆ ಇದು ಮಿನ್ ಟರ್ಮ್ 0, ಇದು 1, ಇದು 2. ಸೊ 2 ಬೇಕಾ, ಅದಕ್ಕೆ ಅದನ್ನ ಫಿಸಿಬಲ್ ಲಿಂಕ್ ಇಂದ ಕನೆಕ್ಟ್ ಮಾಡ್ಕೋತೀವಿ, ಅಂದ್ರೆ ಕ್ರಾಸ್ ಮಾರ್ಕ್. 3 ಬೇಡ, 4 ಬೇಡ, 5 ಬೇಕು. ಸೊ ಅಗೇನ್ ಯು ಮೇಕ್ ಎ ಕನೆಕ್ಷನ್. 6 ಬೇಕು, ಮೇಕ್ ಎ ಕನೆಕ್ಷನ್. 7 ಬೇಕು, ಮೇಕ್ ಎ ಕನೆಕ್ಷನ್. So these 4 min terms are now connected and it is given to the OR gate. So it will produce a output function X. Similarly, let us see the output Y function. For Y function, min term 0 bekagilla, min term 1 beda, 2 beda, 3 beku. So make a connection. 4 beda, 5 beku, make a connection. 6 beku, make a connection. 7 for 7, make a connection. So ಈ 4 min terms ಇವಾಗ ಕನೆಕ್ಟ್ ಆಗಿ you will get a output function Y. So like this you can implement the Boolean function using prom. Next we will see how to implement full adder using prom. So ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ full adder ಏನ್ ಮಾಡುತ್ತೆ ಅಂತ. full adder 3 bits ನ like 2 input bits A ಮತ್ತೆ B ಮತ್ತೆ ಕ್ಯಾರಿ ಇನ್ಪುಟ್ ಸಿ ನ ಈ 3 ಬಿಟ್ಸ್ ನ ಆಡ್ ಮಾಡಿ 2 ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಇಸ್ ಒನ್ ಸಮ್ ಮತ್ತೆ ಕ್ಯಾರಿ. ಸೊ ಹೇಗೆ ಆಡ್ ಮಾಡುತ್ತೆ, ಫಸ್ಟ್ ಈ ಫುಲ್ ಆಡರ್ ನಾವು ಟ್ರೂತ್ ಟೇಬಲ್ ನ ಬರ್ಕೋಬೇಕು. ಈ ಫುಲ್ ಆಡರ್ ಅಲ್ಲಿ ನಿಮ್ಗೆ 3 ಇನ್ಪುಟ್ ಲೈನ್ಸ್ ಇದಾವೆ, ಎ ಬಿ ಸಿ. ಸೊ ಹಾಗಾಗಿ 3 ಇನ್ಪುಟ್ ವೇರಿಯೇಬಲ್ಸ್ ನಲ್ಲಿ ಬರ್ಕೊಂತೀನಿ. ನೆಕ್ಸ್ಟ್
totally 2 to the power of 3 ಅಂದ್ರೆ 8 input combinations ಬರುತ್ತೆ. that is 0 0 0 0 0 1 like this till 1 1 ವರೆಗೂ input combinations ಬರುತ್ತೆ. ಈ ಪ್ರತಿ ಒಂದು input combination ಗೂ ಒಂದೊಂದು min term number ಕೊಡ್ತೀನಿ ಸೀರಿಯಲ್ ಆಗಿ 0 1 2 3 up to 7 ವರೆಗೆ. ಇದಾದ್ಮೇಲೆ next we have to write the output sum. ಈ full adder ಏನ್ ಮಾಡುತ್ತೆ ಅಂತಂದ್ರೆ it will add a plus b ಬಂದಿರುವಂತಹ ಆನ್ಸರ್ಗೆ ಪ್ಲಸ್ ಸಿ ಆಡ್ ಮಾಡಿ ಸಮ್ ಮತ್ತೆ ಕ್ಯಾರಿ ಬಂದಿದ್ಯಾ ಅಂತ ಔಟ್ಪುಟ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆಲ್ ಆಫ್ ಯು ನೋ ಆಫ್ ಆಡರ್ದು ಟ್ರೂತ್ ಟೇಬಲ್ 0 ಪ್ಲಸ್ 0 ಮಾಡಿದ್ರೆ ಸಮ್ಮು 0 ಬರುತ್ತೆ ಕ್ಯಾರಿನೂ 0 ಬರುತ್ತೆ. 0 ಪ್ಲಸ್ 1 ಸಮ್ ಇಸ್ 1 ಕ್ಯಾರಿ 0. 1 ಪ್ಲಸ್ 0 ಸಮ್ ಇಸ್ 1 ಕ್ಯಾರಿ 0. 1 ಪ್ಲಸ್ 1 ಮಾಡಿದಾಗ ಸಮ್ 0 ಆಗಿ ಕ್ಯಾರಿ ಹೊರಗೆ ಬರುತ್ತೆ. ಸೊ ಈ 2 ಬಿಟ್ ಅಡಿಷನ್ ನಿಮ್ಗೆ ಗೊತ್ತಿದ್ರೆ ಇಟ್ಸ್ ವೆರಿ ಈಸಿ ಟು ಡೂ ದ 3 ಬಿಟ್ ಅಡಿಷನ್. ಸೊ ಫಸ್ಟ್ ವಿಲ್ ಡೂ 2 ಬಿಟ್ ಅಡಿಷನ್ a ಪ್ಲಸ್ b ಬಂದಿರುವಂತ ರಿಸಲ್ಟ್ ಗೆ ವಿಲ್ ಆಡ್ ದ c. ಸೊ 0 ಪ್ಲಸ್ 0 ಸಮ್ 0 ಪ್ಲಸ್ 0 ಅಗೇನ್ ಸಮ್ ಇಸ್ 0 ಕ್ಯಾರಿ ಇಸ್ 0. ನೆಕ್ಸ್ಟ್ 0 ಪ್ಲಸ್ 0 0 ಬರುತ್ತೆ. 0 ಪ್ಲಸ್ 1 ಸೊ ಸಮ್ 1 ಬರುತ್ತೆ ಕ್ಯಾರಿ 0 ಬರುತ್ತೆ. 0 ಪ್ಲಸ್ 1 1 ಕ್ಯಾರಿ 0 ಇರುತ್ತೆ. 1 ಪ್ಲಸ್ 0 ಸಮ್ ಇಸ್ 1 ಅಂಡ್ ಕ್ಯಾರಿ 0. ಲೈಕ್ವೈಸ್ 0 ಪ್ಲಸ್ 1 ಸಮ್ 1 ಬರುತ್ತೆ. 1 ಪ್ಲಸ್ 1 ಮಾಡಿದಾಗ ಸಮ್ 0 ಬರುತ್ತೆ ಕ್ಯಾರಿ 1 ಬರುತ್ತೆ. 1 ಪ್ಲಸ್ 0 ಸಮ್ 1 ಇರುತ್ತೆ. ಸೊ 1 ಪ್ಲಸ್ 0 ಮಾಡಿದಾಗ ಅಂದ್ರೆ ಸಿ ಆಡ್ ಮಾಡಿದಾಗ ಸಮ್ 1 ಬರುತ್ತೆ ಕ್ಯಾರಿ 0 ಬರುತ್ತೆ. ಸಿಮಿಲರ್ಲಿ 1 ಪ್ಲಸ್ 0 ಸಮ್ ಇಸ್ 1 ಪ್ಲಸ್ 1 ಮಾಡಿದ್ರೆ ಸಮ್ 0 ಆಗುತ್ತೆ ಕ್ಯಾರಿ 1 ಆಗುತ್ತೆ. 1 ಪ್ಲಸ್ 1 ಮಾಡಿದಾಗ ಸಿ ದಿಸ್ ಕಾಂಬಿನೇಷನ್ 1 ಪ್ಲಸ್ 1 ಮಾಡಿದಾಗ ಸಮ್ 0 ಬಂದು ಕ್ಯಾರಿ 1 ಬಂದಿರುತ್ತೆ. ಸೊ ಸಮ್ 0 ಇದೆ ಕ್ಯಾರಿ 1 ಇದೆ. ಪ್ಲಸ್ 0 ಸಮ್ಗೆ ಪ್ಲಸ್ 0 ಮಾಡಿದ್ರೆ ಸೊ ಸಮ್ 0 ಬಂತು. ಈ 2 ಬಿಟ್ ಆಡ್ ಮಾಡಿದಾಗ ಕ್ಯಾರಿ ಬಂದಿದೆಯಲ್ಲ ಸೊ ಹಾಗಾಗಿ ಕ್ಯಾರಿ 1 ಆಗಿದೆ. ಸೊ 1 ಪ್ಲಸ್ 1 ಮಾಡಿದಾಗ ಸಮ್ 0 ಇದೆ ಕ್ಯಾರಿ 1 ಬಂದಿದೆ. ಸೊ ಸಮ್ 0 ಇರೋದ್ರಿಂದ 1 ಆಡ್ ಮಾಡಿದ್ರೆ ಸಮ್ 1 ಆಗುತ್ತೆ ಕ್ಯಾರಿ ಕೂಡ 1 ಆಗುತ್ತೆ. ಲೈಕ್ ದಿಸ್ ನಾವು ಫಸ್ಟ್ ಟ್ರೂತ್ ಟೇಬಲ್ ನ ಬರ್ಕೋಬೇಕು. ಈ ಟ್ರೂತ್ ಟೇಬಲ್ ಇಂದ ಮಿನ್ ಟರ್ಮ್ಸ್ ಎಕ್ಸ್ಪ್ರೆಷನ್ ನ ಬರ್ಕೋಬೇಕು. ಸೊ ಈಗ ಈ ಟ್ರೂತ್ ಟೇಬಲ್ ಅಲ್ಲಿ ಸಮ್ ಯಾವ ಯಾವ ಮಿನ್ ಟರ್ಮ್ಸ್ ಗೆ ಹೈ ಆಗಿದೆ ಅನ್ನೋದನ್ನ ಬರ್ಕೋಬೇಕು. ಸೊ ಸಮ್ ಇಸ್ ಎ ಫಂಕ್ಷನ್ ಆಫ್ a, b, c which is equal to summation of min term of so sum is a function of a, b, c which is a summation of min terms 1 c. ಸಮ್ ಯಾವ್ಯಾವ್ದಕ್ಕೆ ಹೈ ಯಾವ ಮಿನ್ ಟರ್ಮ್ಸ್ ಹೈ ಆಗಿದೆ ಅಂತ ಬರ್ಕೋಬೇಕು. ಸೊ ಸಮ್ ನಮ್ಗೆ ಇಲ್ಲಿ ಮಿನ್ ಟರ್ಮ್ 1 ಗೆ ಹೈ ಆಗಿದೆ 2 4 7. ಸೊ summation of min terms of 1 2 4 7. ಸಿಮಿಲರ್ಲಿ ಕ್ಯಾರಿ ನೋಡ್ಕೋಬೇಕು. ಕ್ಯಾರಿ ಯಾವ್ಯಾವ್ದಕ್ಕೆ ಔಟ್ಪುಟ್ ಹೈ ಆಗಿದೆ ಮಿನ್ ಟರ್ಮ್ 3 5 6 7. So therefore carry is a function of a, b, c which is equal to summation of 3 5 6 7. So ಈ ತರ min term expression ಬರ್ಕೊಂಡಾದ್ಮೇಲೆ next we have to draw. So prom ಅಲ್ಲಿ and array fixed ಆಗಿರುತ್ತೆ. ಸೊ ಎಲ್ಲಾ min terms ನಿಮ್ಗೆ ಜನರೇಟ್ ಆಗುತ್ತೆ. ಸೊ a b c 3 ಇನ್ಪುಟ್ ಲೈನ್ಸ್ ಇದಾವೆ. ಸೊ min terms ಟೋಟಲ್ 0 1 2 till 7 ತನಕ 8 min terms ಫಿಕ್ಸ್ಡ್ ಆಗಿ ಫಿಕ್ಸ್ಡ್ ಕನೆಕ್ಷನ್ ಮುಖಾಂತರ ಜನರೇಟ್ ಆಗುತ್ತೆ. ಸೊ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಐ ಹ್ಯಾವ್ ಎಕ್ಸ್ಪ್ಲೇನ್ ದ ಹೌ ಟು ಜನರೇಟ್ ದಿಸ್ ಮಿನ್ ಟರ್ಮ್ಸ್. ಸೊ ಈ 8 ಮಿನ್ ಟರ್ಮ್ಸ್ ಅಲ್ಲಿ ನಮ್ಗೆ ಯಾವ ಮಿನ್ ಟರ್ಮ್ಸ್ ಯಾವ ಔಟ್ಪುಟ್ ಫಂಕ್ಷನ್ ಬರಬೇಕು ಅಂತ ಪ್ರೋಗ್ರಾಮ್ ಮಾಡೋದು ಯೂಸಿಂಗ್ ಆರ್ ಅರೇ. ಸೊ ಸಮ್ ಈ ಸಮ್ ಅನ್ನೋ ಔಟ್ಪುಟ್ ಫಂಕ್ಷನ್ಗೆ ನನಗೆ ಮಿನ್ ಟರ್ಮ್ 1 ಬೇಕು ಕನೆಕ್ಷನ್ ಮಾಡಿದ್ದೀನಿ. 2 ಕನೆಕ್ಷನ್ 3 ಬೇಡ 4 ಬೇಕು ಕನೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ 7.
ಸೊ ಈ 4 ಮಿನ್ ನ ಕನೆಕ್ಷನ್ ಮಾಡಿ ಔಟ್ಪುಟ್ ಫಂಕ್ಷನ್ ಎಸ್ ಜನರೇಟ್ ಆಗ್ತದೆ. ಸಿಮಿಲರ್ಲಿ ಕ್ಯಾರಿಗೆ ಮಿನ್ 3 ಬೇಕು, 5 ಬೇಕು, 6, 7. So these 4 minterms are connected using a fusible link and output function C0 is generated. This is how we can implement full adder using PROM. Next we'll see the same how to implement full adder using PAL. So full adder andre it will add the 3 bits A, B, C in and produce the output to sum ಮತ್ತೆ carry. So last problem ಅಲ್ಲಿ truth table ಬರೆಯೋದು ಅಂತ ಹೇಗೆ ಅಂತ ಕಲ್ತ್ವಿ. So in the same way let us write the truth table min term A, B, C, sum ಮತ್ತೆ carry. So now let us write the expression. So similar way let write the expression for sum and carry. Sum is a sum of function of A, B, C, which is the summation of minterms 1, 2, 4, 7. Similarly, carry, which is a function of A, B, C, which is a minterm summation of minterm 3, 5, 6, 7. So we have to implement this full adder using PAL. So PAL ಅಲ್ಲಿ ನಿಮಗೆ and array ಏನಾಗಿರುತ್ತೆ programmable ಫಿಕ್ಸ್ಡ್ ಆಗಿರೋದು ಆರ್ ಅರೇ. ಸೊ ಫಸ್ಟ್ ನಾವು ಆರ್ ಗೇಟ್ ಅಂದ್ರೆ ಆರ್ ಪ್ಲೇನ್ ನ ಫಿಕ್ಸ್ಡ್ ಕನೆಕ್ಷನ್ಸ್ ಮಾಡ್ಕೋಬೇಕು. ಸಿ ಸೊ ಸಮ್ಗೆ ಮತ್ತೆ ಕ್ಯಾರಿಗೆ 4 ಮಿನ್ಟರ್ಮ್ಸ್, ಫಸ್ಟ್ 4 ಮಿನ್ಟರ್ಮ್ಸ್, ಲಾಸ್ಟ್ 4 ಮಿನ್ಟರ್ಮ್ಸ್ ಫಿಕ್ಸ್ಡ್ ಆಗಿ ಕನೆಕ್ಟ್ ಆಗ್ಬಿಡುತ್ತೆ. ಸಮ್ಗೆ ಫಸ್ಟ್ 4 ಮಿನ್ಟರ್ಮ್ಸ್ ಫಿಕ್ಸ್ಡ್ ಆಗಿ ಕನೆಕ್ಟ್ ಆಗಿದೆ, ಕ್ಯಾರಿಗೆ ಲಾಸ್ಟ್ 4 ಮಿನ್ಟರ್ಮ್ಸ್ ಫಿಕ್ಸ್ಡ್ ಆಗಿ ಕನೆಕ್ಟ್ ಆಗಿದೆ. ಈಗ ಯಾವ ಮಿನ್ಟರ್ಮ್ಸ್ ಬೇಕು ನಮಗೆ ಅನ್ನೋದನ್ನ ಪ್ರೋಗ್ರಾಮ್ ಮಾಡ್ಕೊಳ್ಳೋದು ನಮ್ಮ and array ಯೂಸ್ ಮಾಡ್ಕೊಂಡು. ಸಿ ಸೊ ಫಾರ್ and array ಪ್ರೋಗ್ರಾಮಬಲ್ ಆಗಿರೋದ್ರಿಂದ ಯಾವ ಮಿನ್ಟರ್ಮ್ ಬೇಕೋ ಆ ಮಿನ್ಟರ್ಮ್ ಅಷ್ಟನ್ನ ನಾವೇನ್ ಮಾಡ್ಬೋದು ಕನೆಕ್ಷನ್ ಮಾಡ್ಕೋಬಹುದು. ಸೊ ಸಮ್ಗೆ ಮಿನ್ಟರ್ಮ್ 1 ಬೇಕು. ಮಿನ್ಟರ್ಮ್ 1 ಅಂತಂದ್ರೆ 0, 0, 1 ಅಂದ್ರೆ A ಬಾರ್, B ಬಾರ್, C. ನೆಕ್ಸ್ಟ್ ಮಿನ್ಟರ್ಮ್ 2. ಮಿನ್ಟರ್ಮ್ 2 ಅಂತ ಅಂದ್ರೆ 0, 1, 0 ಅಂದ್ರೆ A ಬಾರ್, B, C ಬಾರ್. ನೆಕ್ಸ್ಟ್ ಮಿನ್ಟರ್ಮ್ 4. ಮಿನ್ಟರ್ಮ್ 4 ಅಂದ್ರೆ 1, 0, 0 ಅಂದ್ರೆ A, B ಬಾರ್, C ಬಾರ್. ನೆಕ್ಸ್ಟ್ ಮಿನ್ಟರ್ಮ್ 7. ಮಿನ್ಟರ್ಮ್ 7 ಅಂದ್ರೆ 1, 1, 1 ಅಂದ್ರೆ A, B, C. ಸೊ ಇವನ್ನೆಲ್ಲಾನು ನಾವೇನ್ ಮಾಡ್ತೇನೆ ಫ್ಯೂಸಿಬಲ್ ಲಿಂಕ್ ಯೂಸ್ ಮಾಡ್ಕೊಂಡು ಇದಿಷ್ಟು ಮಿನ್ಟರ್ಮ್ಸ್ ನ ನಾನು ಜನರೇಟ್ ಮಾಡ್ತೇನೆ. ಸೊ ಈ ಮಿನ್ಟರ್ಮ್ಸ್ ನ ಫಿಕ್ಸ್ಡ್ ಆರ್ ಅರೇ ಕೊಟ್ಟಿರೋದ್ರಿಂದ ಈ ಇಷ್ಟು ಮಿನ್ಟರ್ಮ್ಸ್ ಆರ್ ಆಪರೇಷನ್ ಆಗಿ ನಿಮ್ಗೆ ಸಮ್ ಅನ್ನೋ ಒಂದು ಔಟ್ಪುಟ್ ಫಂಕ್ಷನ್ ನ ಜನರೇಟ್ ಆಗುತ್ತೆ. ಅದೇ ರೀತಿ ಕ್ಯಾರಿಗೂ ಅಷ್ಟೇ ಮಿನ್ಟರ್ಮ್ಸ್ ನ ಜನರೇಟ್ ಮಾಡ್ಕೋಬೇಕು. ಬೇಕಾಗಿರುವಂತಹ ಮಿನ್ಟರ್ಮ್ಸ್ ನ ಮಿನ್ಟರ್ಮ್ 3 ಬೇಕು. ಮಿನ್ಟರ್ಮ್ 3 ಅಂದ್ರೆ 0, 1, 1 ಅಂದ್ರೆ A ಬಾರ್, B, C. ನೆಕ್ಸ್ಟ್ 5 ಬೇಕು. 5 ಮೀನ್ಸ್ 1, 0, 1 A, B ಬಾರ್, C. ನೆಕ್ಸ್ಟ್ 6 ಬೇಕು. 6 ಅಂತಂದ್ರೆ 1, 1, 0 ಸೊ A, B, C ಬಾರ್. ನೆಕ್ಸ್ಟ್ 7 ಬೇಕು. 7 ಅಂದ್ರೆ 1, 1, 1 ಇಟ್ ಮೀನ್ಸ್ A, B, C. ಸೊ ಇದಿಷ್ಟು ಮಿನ್ಟರ್ಮ್ಸ್ ನ ನಾವು ಜನರೇಟ್ ಮಾಡ್ಕೊಂಡ್ವಿ ಪ್ರೋಗ್ರಾಮಬಲ್ and array ಯೂಸ್ ಮಾಡ್ಕೊಂಡು. ಇದಿಷ್ಟು ಮಿನ್ಟರ್ಮ್ಸ್ ನಿಮ್ಗೆ ಎಲ್ಲೋಗುತ್ತೆ ಫಿಕ್ಸ್ಡ್ ಆರ್ ಅರೇ ಕನೆಕ್ಟ್ ಆಗಿ ನಿಮ್ಗೆ ಔಟ್ಪುಟ್ ಫಂಕ್ಷನ್ ಕ್ಯಾರಿನ ಜನರೇಟ್ ಮಾಡುತ್ತೆ. ನೆಕ್ಸ್ಟ್ ವಿಲ್ ಸಿ ಹೌ ಟು ಇಂಪ್ಲಿಮೆಂಟ್ ಸಮ್ ಬೂಲಿಯನ್ ಫಂಕ್ಷನ್ ಯೂಸಿಂಗ್ PAL. ಸೊ ಇಲ್ಲಿ ಡೈರೆಕ್ಟ್ ಆಗಿ ಬೂಲಿಯನ್ ಫಂಕ್ಷನ್ ನ ಕೊಟ್ಟಿದ್ದಾರೆ. A is equal to xy plus xz bar. ಇನ್ನೊಂದು B is equal to xy bar plus yz bar. ಈ ತರ ಡೈರೆಕ್ಟ್ ಆಗಿ ಬೂಲಿಯನ್ ಎಕ್ಸ್ಪ್ರೆಷನ್ ಕೊಟ್ರೆ we can implement directly. ಸೊ ಫಸ್ಟ್ ಎರಡು ಔಟ್ಪುಟ್ ಫಂಕ್ಷನ್ ಬೇಕು. ಸಿನ್ಸ್ and or array ಫಿಕ್ಸ್ಡ್ ಆಗಿರೋದ್ರಿಂದ ಫಸ್ಟ್ ಆರ್ ಅರೇ ಮಾಡ್ಕೊಂತೀನಿ. ಸಿ ಎರಡು ಮಿನ್ಟರ್ಮ್ಸ್ ಅಷ್ಟೇ ಬೇಕಾಗಿರೋದ್ರಿಂದ ನಾನು ಎರಡೆರಡು ಮಿನ್ಟರ್ಮ್ಸ್ ನ ಫಿಕ್ಸ್ಡ್ ಕನೆಕ್ಷನ್ಸ್ ಮಾಡ್ಕೊಂತಿದೀನಿ. ಔಟ್ಪುಟ್ ಫಂಕ್ಷನ್ ಎ ಗೆ ಫಸ್ಟ್ 2 ಮಿನ್ಟರ್ಮ್ಸ್ ಕನೆಕ್ಟೆಡ್ ಆಗಿದೆ. ಔಟ್ಪುಟ್ ಫಂಕ್ಷನ್ ಬಿ ಗೆ ನೆಕ್ಸ್ಟ್ 2 ಇನ್ಪುಟ್ ಫಂಕ್ಷನ್ಸ್ ಕನೆಕ್ಟೆಡ್ ಆಗಿದೆ. ಈಗ ನೆಕ್ಸ್ಟ್ ಯಾವ ಮಿನ್ಟರ್ಮ್ಸ್ ಬೇಕು ಇದರಲ್ಲಿ ಅನ್ನೋದನ್ನ ಆರ್
ಆಂಡ್ ಅರೇ ಯೂಸ್ ಮಾಡ್ಕೊಂಡು ಅಂದ್ರೆ ಪ್ರೋಗ್ರಾಮಬಲ್ ಆಂಡ್ ಅರೇ ಯೂಸ್ ಮಾಡ್ಕೊಂಡು ನಾವು ಮಿನ್ ಟರ್ಮ್ಸ್ ನ ಜನರೇಟ್ ಮಾಡ್ಕೋತೀವಿ. ಸೊ 3 ಇನ್ಪುಟ್ ಲೈನ್ ಎಕ್ಸ್ ವೈ ಝೆಡ್, ಬಟ್ ಎ ಅನ್ನೋ ಇನ್ಪುಟ್ ಗೆ ವಿ ನೀಡ್ ಓನ್ಲಿ ಎಕ್ಸ್ ವೈ. ಸೊ ಎಕ್ಸ್ ವೈ ಅಂತ ಒಂದು ಮಿನ್ ಟರ್ಮ್, ನೆಕ್ಸ್ಟ್ ಪ್ಲಸ್ ಎಕ್ಸ್ ಝೆಡ್ ಬಾರ್. ಸೊ ಎಕ್ಸ್ ಝೆಡ್ ಬಾರ್. ಸೊ ಇವೆರಡು ಮಿನ್ ಟರ್ಮ್ಸ್ ನ ಜನರೇಟ್ ಮಾಡ್ಕೋತಿದ್ದೀನಿ ಅಂದ್ರೆ ಎಕ್ಸ್ ವೈ ಪ್ಲಸ್ ಎಕ್ಸ್ ಝೆಡ್ ಬಾರ್. ಇದಿಷ್ಟನ್ನು ಇವೆರಡು ಕಾಂಬಿನೇಷನ್ ನಾನು ಎಲ್ಲಿ ಕೊಡ್ತಾ ಇದ್ದೀನಿ, ಫಿಕ್ಸ್ಡ್ ಆರ್ ಅರೇ ಕೊಟ್ಟು ಔಟ್ಪುಟ್ ಫಂಕ್ಷನ್ ವೈ ಬರ್ತಾ ಇದೆ. ನೆಕ್ಸ್ಟ್ ಔಟ್ಪುಟ್ ಫಂಕ್ಷನ್ ಬಿ ಗೆ ಏನು ಪ್ರಾಡಕ್ಟ್ ಎಕ್ಸ್ ವೈ ಬಾರ್, ಸೊ ಮೇಕ್ ಎ ಕನೆಕ್ಷನ್. ನೆಕ್ಸ್ಟ್ ವೈ ಝೆಡ್ ಬಾರ್, ಮೇಕ್ ಎ ಕನೆಕ್ಷನ್. ಸೊ ಈ ಮಿನ್ ಟರ್ಮ್ಸ್ ನ ಅಥವಾ ಈ ಪ್ರಾಡಕ್ಟ್ ಟರ್ಮ್ ನ ಎಲ್ಲಿ ಕೊಡ್ತಾ ಇದ್ದೀನಿ, ಫಿಕ್ಸ್ಡ್ ಆರ್ ಗೇಟ್ ಕೊಡ್ತಾ ಇದ್ದೀನಿ, ಫಿಕ್ಸ್ಡ್ ಆರ್ ಅರೇಗೆ. ದಿಸ್ ವಿಲ್ produce a output function B. Similarly, let us implement boolean function using PLA. ಈಗ PLA ಯೂಸ್ ಮಾಡ್ಕೊಂಡು ಅದೇ ಬೂಲಿಯನ್ ಫಂಕ್ಷನ್ ನ ಹೇಗೆ ಇಂಪ್ಲಿಮೆಂಟ್ ಮಾಡಬಹುದು ಅಂತ. ಸೊ ಎರಡು ಬೂಲಿಯನ್ ಫಂಕ್ಷನ್ ಕೊಟ್ಟಿದ್ದಾರೆ, ಎ ಮತ್ತೆ ಬಿ. ಎ ಇಸ್ ಈಕ್ವಲ್ ಟು ಎಕ್ಸ್ ವೈ ಪ್ಲಸ್ ಎಕ್ಸ್ ಝೆಡ್ ಬಾರ್, ಬಿ ಇಸ್ ಈಕ್ವಲ್ ಟು ಎಕ್ಸ್ ವೈ ಬಾರ್ ಪ್ಲಸ್ ವೈ ಝೆಡ್ ಪ್ಲಸ್ ಎಕ್ಸ್ ಝೆಡ್ ಬಾರ್. PLA ಅಂತಂದ್ರೆ ಇಲ್ಲಿ ಬೋತ್ ಆಂಡ್ ಅರೇ ಮತ್ತೆ ಆರ್ ಅರೇ ಎರಡು ಕೂಡ ನಿಮ್ಗೆ ಪ್ರೋಗ್ರಾಮಬಲ್ ಆಗಿರುತ್ತೆ. ಸೊ ಫಸ್ಟ್ ನಾವು ಆಂಡ್ ಅರೇ ಯೂಸ್ ಮಾಡ್ಕೊಂಡು ನಾವು ಒಂದು ಮಿನ್ ಟರ್ಮ್ಸ್ ಅಂದ್ರೆ ಪ್ರಾಡಕ್ಟ್ ಟರ್ಮ್ಸ್ ಜನರೇಟ್ ಮಾಡ್ಕೊಳ್ಳೋಣ. ಸೊ ಯಾವ್ಯಾವ್ದು ಬೇಕು, ಎಕ್ಸ್ ವೈ ಬೇಕು, ಮೇಕ್ ಎ ಕನೆಕ್ಷನ್. ನೆಕ್ಸ್ಟ್ ಎಕ್ಸ್ ಝೆಡ್ ಬಾರ್ ಬೇಕು, ಒಂದು ಪ್ರಾಡಕ್ಟ್ ಟರ್ಮ್, ಮೇಕ್ ಎ ಕನೆಕ್ಷನ್. ನೆಕ್ಸ್ಟ್ ಎಕ್ಸ್ ವೈ ಬಾರ್ ಬೇಕು, ಎಕ್ಸ್ ವೈ ಬಾರ್, ಮೇಕ್ ಎ ಕನೆಕ್ಷನ್. ನೆಕ್ಸ್ಟ್ ವೈ ಝೆಡ್ ಬೇಕು, ಮೇಕ್ ಎ ಕನೆಕ್ಷನ್. ಅಬ್ಸರ್ವ್, ಎ ಮತ್ತೆ ಬಿ ಎಕ್ಸ್ಪ್ರೆಷನ್ ಅಲ್ಲಿ ಎಕ್ಸ್ ಝೆಡ್ ಬಾರ್ ಅನ್ನೋ ಮಿನ್ ಟರ್ಮ್ ಎರಡು ಔಟ್ಪುಟ್ ಫಂಕ್ಷನ್ ಗೂ ಕಾಮನ್ ಇದೆ. ಸೊ ಹಾಗಾಗಿ ಆ ಮಿನ್ ಟರ್ಮ್ ನ ಒಂದೇ ಸಲ ಕನೆಕ್ಟ್ ಮಾಡ್ಕೊಂಡು ಜನರೇಟ್ ಮಾಡ್ಕೊಂಡು ಸಾಕು. ಸೊ ದಿಸ್ ಇಸ್ ಎಕ್ಸ್ ಮತ್ತೆ ಝೆಡ್ ಬಾರ್. ಸೊ ಈ ರೀತಿ ನೀವು ಮಿನ್ ಟರ್ಮ್ಸ್ ನ ಬೇಕಾಗಿರುವಂತ ಮಿನ್ ಟರ್ಮ್ಸ್ ನ ಜನರೇಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಯಾವ ಮಿನ್ ಟರ್ಮ್ ನ ಯಾವ ಔಟ್ಪುಟ್ ಫಂಕ್ಷನ್ ಗೆ ಆಲ್ ಫಂಕ್ಷನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಸೊ ಇವಾಗ ಔಟ್ಪುಟ್ ಫಂಕ್ಷನ್ ಎ ಗೆ ನನ್ಗೆ ಯಾವ್ಯಾವ ಮಿನ್ ಟರ್ಮ್ ಬೇಕು, ಎಕ್ಸ್ ವೈ ಮತ್ತೆ ಎಕ್ಸ್ ಝೆಡ್ ಬಾರ್ ಅಂದ್ರೆ ಪ್ರಾಡಕ್ಟ್ ಟರ್ಮ್ ಎಕ್ಸ್ ವೈ ಮತ್ತೆ ಎಕ್ಸ್ ಝೆಡ್ ಬಾರ್. ಸೊ ಸಿ ದಿಸ್ ಲೈನ್ ಇಸ್ ಎಕ್ಸ್ ವೈ, ದಿಸ್ ಲೈನ್ ಇಸ್ ಎಕ್ಸ್ ಝೆಡ್ ಬಾರ್, ದಿಸ್ ಲೈನ್ ಇಸ್ ಎಕ್ಸ್ ವೈ ಬಾರ್, ದಿಸ್ ಲೈನ್ ಇಸ್ ವೈ ಝೆಡ್. ಸೊ ನನಗೆ ಯಾವ್ಯಾವ್ದು ಬೇಕು, ಔಟ್ಪುಟ್ ಫಂಕ್ಷನ್ ಎ ಗೆ ಎಕ್ಸ್ ವೈ, ಸೊ ಮೇಕ್ ಎ ಕನೆಕ್ಷನ್, ಎಕ್ಸ್ ಝೆಡ್ ಬಾರ್, ಮೇಕ್ ಎ ಕನೆಕ್ಷನ್. ನೆಕ್ಸ್ಟ್ ಔಟ್ಪುಟ್ ಫಂಕ್ಷನ್ ಬಿ ಗೆ ಯಾವ್ದು ಬೇಕು, ಎಕ್ಸ್ ಝೆಡ್ ಬಾರ್ ಬೇಕು, ಎಕ್ಸ್ ವೈ ಬಾರ್, ನೆಕ್ಸ್ಟ್ ವೈ ಝೆಡ್. ಸೊ ಈ ಮೂರನ್ನು ಕನೆಕ್ಷನ್ ಮಾಡಿ ಯು ಆರ್ ಗೋಯಿಂಗ್ ಟು ಜನರೇಟ್ ದಿ ಔಟ್ಪುಟ್ ಫಂಕ್ಷನ್ ಬಿ. So this is how we can implement the boolean function using PLA. So PLA ಅಲ್ಲಿ both AND array ಮತ್ತೆ OR array ಎರಡನ್ನೂ ಪ್ರೋಗ್ರಾಮಬಲ್ ಆಗಿರೋದ್ರಿಂದ ಫಸ್ಟ್ ನಮ್ಗೆ ಯಾವ ಮಿನ್ ಟರ್ಮ್ಸ್ ಬೇಕು ಆ ಮಿನ್ ಟರ್ಮ್ಸ್ ನ ಜನರೇಟ್ ಮಾಡ್ಕೋತೀವಿ. ನೆಕ್ಸ್ಟ್ ಜನರೇಟ್ ಆಗಿರುವಂತ ಮಿನ್ ಟರ್ಮ್ಸ್ ಯಾವ ಆರ್ ಗೇಟ್ ಹೋಗ್ಬೇಕು, ಯಾವ್ಯಾವ ಮಿನ್ ಟರ್ಮ್ಸ್ ಯಾವ್ಯಾವ ಆರ್ ಗೇಟ್ ಹೋಗ್ಬೇಕು ಅನ್ನೋದನ್ನು ಕೂಡ ನಾವು ಪ್ರೋಗ್ರಾಮಬಲ್ ಲಿಂಕ್ ಯೂಸ್ ಮಾಡ್ಕೊಂಡು ಅಂದ್ರೆ ಫಿಸಿಬಲ್ ಲಿಂಕ್ ಯೂಸ್ ಮಾಡ್ಕೊಂಡು ನಾವು ಜನರೇಟ್ ಮಾಡ್ಕೋತೀವಿ. ನೆಕ್ಸ್ಟ್ ವಿಲ್ ಇಂಪ್ಲಿಮೆಂಟ್ ದ BCD to 7 segment using PL. ಸೊ ಫಸ್ಟ್ 7 ಸೆಗ್ಮೆಂಟ್ ಅಂದ್ರೆ ಏನು, ಅದು ಹೇಗಿರುತ್ತೆ, ಅದು ವರ್ಕಿಂಗ್ ಏನು ಅಂತ ಹೇಳ್ತೇನೆ. ಸಿ 7 ಸೆಗ್ಮೆಂಟ್ ಅಂತ ಹೇಳಿದ್ರೆ ಇಟ್ ವಿಲ್ ಕನ್ಸಿಸ್ಟಿಂಗ್ ಎ 7 LEDs. ಸಿ A B C D E F G ಈ ತರ 7 LEDs ನ ಈ ಪ್ಯಾಟರ್ನ್ ಅಲ್ಲಿ ಇನ್ ದ ಫಾರ್ಮ್, ಇದನ್ನ ನೀವು ದೂರದಿಂದ ನೋಡಿದ್ರೆ 8 ಅಂತ ಕಾಣಿಸುತ್ತೆ. ಸೊ ಈ ಪ್ಯಾಟರ್ನ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಈ ಪ್ಯಾಟರ್ನ್ ಅಲ್ಲಿ ಕನೆಕ್ಟ್ ಆಗಿರೋದ್ರಿಂದ ನಿಮ್ಗೆ ಈ ಸೆಗ್ಮೆಂಟ್ ಅಲ್ಲಿ ಯು ಕ್ಯಾನ್ ಡಿಸ್ಪ್ಲೇ ದ ನಂಬರ್ ಫ್ರಮ್ 0 to 9. ಸೊ 0 to 9 ನಂಬರ್ ನ ನೀವು ಇಲ್ಲಿ ಡಿಸ್ಪ್ಲೇ ಮಾಡಬಹುದು. ಸೊ ಈ ತರ ಡಿಸ್ಪ್ಲೇ ಮಾಡೋದಕ್ಕೆ ನಾವು ಒಂದು ಡಿಕೋಡರ್ ನ ಯೂಸ್ ಮಾಡ್ತೀವಿ, ಅದನ್ನೇ BCD to 7 segment ಡಿಕೋಡರ್. ಸೊ BCD ಅಂತ ನಿಮ್ಗೆ ಗೊತ್ತು, 0 to 9. ಸೊ ಈ BCD ಇನ್ಪುಟ್ಸ್ ನ ನಾವು BCD ಇನ್ಪುಟ್ಸ್ 0 ಕೊಟ್ರೆ
0 ಡಿಸ್ಪ್ಲೇ ಆಗ್ಬೇಕು. BCD ಇನ್ಪುಟ್ 1 ಕೊಟ್ರೆ 1 ಡಿಸ್ಪ್ಲೇ ಆಗ್ಬೇಕು. ಹಾಗೆ ಡಿಕೋಡರ್ ಮಾಡೋದಕ್ಕೆ ನಾವು ಈ BCD to 7 ಸೆಗ್ಮೆಂಟ್ ಡಿಕೋಡರ್ ನ ಯೂಸ್ ಮಾಡ್ತೀವಿ. ಈ 7 ಸೆಗ್ಮೆಂಟ್ ಹೇಗ್ ವರ್ಕ್ ಆಗುತ್ತೆ ಅಂತ ಅಂದ್ರೆ, these are connected to some particular line. ಈ ಬಿಟ್ ಅಂದ್ರೆ A ಅನ್ನೋದು ಒಂದು ಲೈನ್ 1 ಆದ್ರೆ 1 ಅಂದ್ರೆ ಲಾಜಿಕ್ ಹೈ ಆದ್ರೆ ಅಂದ್ರೆ +5 ವೋಲ್ಟ್ ಕೊಟ್ರೆ ನಿಮ್ಗೆ ಆನ್ ಆಗುತ್ತೆ. ಈ ಪರ್ಟಿಕ್ಯುಲರ್ LED ಆನ್ ಆಗಿ A ಅನ್ನೋ ಒಂದು ಲೈನ್ ಕಾಣಿಸುತ್ತೆ. ಈ ಲೈನ್ ನಿಮ್ಗೆ ಕಾಣಿಸುತ್ತೆ. ಅದೇ ರೀತಿ B1 ಮಾಡಿದ್ರೆ ಈ LED ಆನ್ ಆಗಿ B ಲೈನ್ ಕಾಣಿಸುತ್ತೆ. C1 ಮಾಡಿದ್ರೆ ಈ LED ಆನ್ ಆಗಿ C ಲೈನ್ ಕಾಣಿಸುತ್ತೆ. D1 ಮಾಡಿದ್ರೆ ಈ LED ಆನ್ ಆಗಿ D ಲೈನ್ ಕಾಣಿಸುತ್ತೆ. ಇದೇ ರೀತಿ ನಮ್ಗೆ ಯಾವ ಪ್ಯಾಟರ್ನ್ ಗೆ ಯಾವ್ಯಾವ LEDs ಆನ್ ಆಗ್ಬೇಕು ಅದ್ರ ತಕ್ಕಂಗೆ ನಿಮ್ಗೆ ABCDEFG ಈ 4 ಲೈನ್ಸ್ ಗಳಿಗೆ ಇನ್ಪುಟ್ ನ ಕೊಡ್ಬೋದು. ಹಿಂಗ್ ಕೊಡೋದಕ್ಕೆ ನಾವು ಈ BCD to 7 ಸೆಗ್ಮೆಂಟ್ ಡಿಕೋಡರ್ ನ ಯೂಸ್ ಮಾಡ್ತೀವಿ. ಸೊ BCD ಅಂತಂದ್ರೆ ನಾನು ಅದೇ ಹೇಳಿದೆ 9. ಸೊ 9 ಜನರೇಟ್ ಮಾಡಕ್ಕೆ ಈ BCD ಅಲ್ಲಿ ನಿಮ್ಗೆ 4 ಇನ್ಪುಟ್ ಲೈನ್ಸ್ ಇರ್ತವೆ ABCD. ಸೊ ಈ 4 ಇನ್ಪುಟ್ ಲೈನ್ಸ್ ಅಲ್ಲಿ ನೀವು ಫಸ್ಟ್ 00 to till 9 ತನಕ ಬರ್ಕೊಳ್ಳಿ ಕಾಂಬಿನೇಷನ್ಸ್. ಪ್ರತಿ ಒಂದು 000 ಇದ್ರೆ ಇಟ್ ಶುಡ್ ಡಿಸ್ಪ್ಲೇ ಡಿಜಿಟ್ 0. ಸೊ 000 ಇದೆ ಇಟ್ ಶುಡ್ ಡಿಸ್ಪ್ಲೇ ಡಿಜಿಟ್ 0 ಅಂತಂದ್ರೆ ಈ ABCDEFG ಇದು ನಿಮ್ಮ ಔಟ್ಪುಟ್ ಲೈನ್ಸ್ ಆಗುತ್ತೆ. ಈ ಔಟ್ಪುಟ್ ಲೈನ್ಸ್ ಅಲ್ಲಿ 0 ಡಿಸ್ಪ್ಲೇ ಆಗ್ಬೇಕು ಅಂತಂದ್ರೆ ಯಾವ್ಯಾವ್ದನ್ನ 1 ಮಾಡ್ಬೇಕು ಯಾವ್ಯಾವ್ದನ್ನ 0 ಮಾಡ್ಬೇಕು ಅನ್ನೋದನ್ನ ಕಂಡಿಡ್ಕೋಬೇಕು. ಈ ಡಿಸ್ಪ್ಲೇ ಪ್ಯಾಟರ್ನ್ ಅಲ್ಲಿ ಯು ಕ್ಯಾನ್ ಸಿ ದಿಸ್ ಇಸ್ A, ಇದು B, ಇದು C, ಇದು D, ಇದು E, ಇದು F, ಮಧ್ಯದ್ದು G. ಸೊ 0 ಡಿಸ್ಪ್ಲೇ ಆಗ್ಬೇಕು ಅಂತಂದ್ರೆ G ಡಿಸ್ಪ್ಲೇ ಆಗ್ಬಾರ್ದು. G ಒಂದು ಡಿಸ್ಪ್ಲೇ ಆಗದೆ ಮಿಕ್ಕಿದ ಎಲ್ಲವೂ ಡಿಸ್ಪ್ಲೇ ಆದ್ರೆ ಇಟ್ ಲುಕ್ಸ್ ಲೈಕ್ ಎ 0. See, this is A, B, C, D, E, F, G ಒಂದು ಬಿಡ್ಬೇಕು. ಅದಕ್ಕೆ ಇನ್ಪುಟ್ ಲೈನ್ಸ್ ನಿಮ್ಗೆ 000 ಕೊಟ್ರೆ ನಿಮ್ಗೆ ಔಟ್ಪುಟ್ ಏನ್ ಬರ್ಬೇಕು, G ಮಾತ್ರ 0 ಬರ್ಬೇಕು, ಮಿಕ್ಕಿದೆಲ್ಲವೂ 111 ಬರ್ಬೇಕು. ಬಿಕಾಸ್ 0 ಡಿಸ್ಪ್ಲೇ ಆಗ್ಬೇಕಂದ್ರೆ 7 ಸೆಗ್ಮೆಂಟ್ ಅಲ್ಲಿ ಎಲ್ಲವೂ 11 ಆಗ್ಬೇಕು ಎಕ್ಸೆಪ್ಟ್ G. ಸೊ ಅದಕ್ಕೆ ಔಟ್ಪುಟ್ ನಿಮ್ಗೆ ಏನ್ ಬರುತ್ತೆ 1111 till G F ತನಕ 1 ಬಂದು G ಮಾತ್ರ ನಿಮ್ಗೆ ಏನಾಗುತ್ತೆ 0 ಆಗುತ್ತೆ. ಸಿಮಿಲರ್ಲಿ ನೆಕ್ಸ್ಟ್ ಇನ್ಪುಟ್ ಕಾಂಬಿನೇಷನ್ 0001 ಇದು ಕೊಟ್ರೆ ನಿಮ್ಗೆ ಯಾವ ಡಿಜಿಟ್ ಡಿಸ್ಪ್ಲೇ ಆಗಬೇಕು 1 ಅನ್ನೋ ಡಿಜಿಟ್ ಡಿಸ್ಪ್ಲೇ ಆಗಬೇಕು. ಸೊ 1 ಡಿಸ್ಪ್ಲೇ ಆಗ್ಬೇಕು ಅಂತಂದ್ರೆ ಯಾವ್ಯಾವ LEDs ಆನ್ ಆಗ್ಬೇಕು, ಸಿ ಇವೆರಡು LED ಆನ್ ಆದ್ರೆ 1 ತರ ಕಾಣಿಸುತ್ತೆ. ಸೊ ಇವೆರಡು LED ಯಾವುದು B ಮತ್ತೆ C. ಸೊ B ಮತ್ತೆ C ಮಾತ್ರ ಆನ್ ಆಗ್ಬೇಕು. ಸೊ ಅದಕ್ಕೆ B1 C1 ಮಿಕ್ಕಿದ ಎಲ್ಲ LEDs ಗಳನ್ನು ಏನಾಗ್ಬೇಕು ಆಫ್ ಆಗಬೇಕು. ಸೊ ಮಿಕ್ಕಿದ ಎಲ್ಲ LEDs ಗಳಿಗೂ 0. ಸಿಮಿಲರ್ಲಿ 010 ಕೊಟ್ರೆ ಡಿಜಿಟ್ 2 ಆನ್ ಆಗ್ಬೇಕು. ಸೊ ಡಿಜಿಟ್ 2 ಅಂತ ಅಂದ್ರೆ ಈ ಪ್ಯಾಟರ್ನ್ ಅಲ್ಲಿ 2 ಬರ್ಬೇಕು. ಈ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಯಾವ್ಯಾವ್ದು ಆಫ್ ಆಗ್ಬೇಕು, ಸಿ ಇದು A ಆದ್ರೆ A, B, ಇದು C ಆಫ್ ಆಗ್ಬೇಕು. ನೆಕ್ಸ್ಟ್ ಇದು ಅಂದ್ರೆ F ಆಫ್ ಆಗ್ಬೇಕು. ಸೊ C ಮತ್ತೆ F ಮಾತ್ರ ಆಫ್ ಆಗ್ಬೇಕು. ಅಂದ್ರೆ ಅವೆರಡನ್ನು 00 ಬಿಟ್ಟು ಮಿಕ್ಕಿದೆಲ್ಲ LEDs ಏನಾಗಿರ್ಬೇಕು ಆನ್ ಆಗಿರ್ಬೇಕು. ಸೊ ಅದಕ್ಕೆ ಮಿಕ್ಕಿದೆಲ್ಲ LEDs ಗಳಿಗೂ 11 ಅಂದ್ರೆ ಮಿಕ್ಕಿದೆಲ್ಲ ಔಟ್ಪುಟ್ ಲೈನ್ಸ್ಗೂ 11. 0011 ಕೊಟ್ರೆ 3 ಬರ್ಬೇಕು. ಸೊ 3 ಈ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಸೊ 3 ಈ ಪ್ಯಾಟರ್ನ್ ಅಲ್ಲಿ ಬರ್ಬೇಕು ಅಂತಂದ್ರೆ ಇವೆರಡು LED ಆಫ್ ಆಗ್ಬೇಕು. ಅಂದ್ರೆ ಯಾವ LED F ಮತ್ತೆ E. ಸೊ F ಮತ್ತೆ E LED ಆಫ್ ಆಗ್ಬೇಕು. ಅಂದ್ರೆ F ಮತ್ತೆ E ಔಟ್ಪುಟ್ ಲೈನ್ಗೆ 0 ಕೊಟ್ಟು ಮಿಕ್ಕಿದೆಲ್ಲವಕ್ಕೂ 11 ಬರ್ಬೇಕು. ನೆಕ್ಸ್ಟ್ 0100 ಅಂತಂದ್ರೆ 4. ಸೊ 4 ಅಂತಂದ್ರೆ ಈ ರೀತಿ ಇದ್ರಲ್ಲಿ ನಿಮಗೆ ಯಾವ್ಯಾವ್ದು ಔಟ್ಪುಟ್ ಲೈನ್ 0 ಬರ್ಬೇಕು ಅಂತ ಹೇಳಿದ್ರೆ A and E and D. A, E ಮತ್ತೆ D. ಸೊ ಅದಕ್ಕೆ A, E, D ಇವೆರಡು ಈ ಮೂರಕ್ಕೆ ಔಟ್ಪುಟ್ ಲೈನ್ಸ್ಗೆ 0 ಮಾಡಿ ಮಿಕ್ಕಿದೆಲ್ಲ ಔಟ್ಪುಟ್ ಲೈನ್ಸ್ಗೂ 11. ನೆಕ್ಸ್ಟ್ 0101 ಕೊಟ್ರೆ 5. ಸೊ 5 ಬರ್ಬೇಕು ಅಂತಂದ್ರೆ ನಿಮ್ಗೆ ಈ ಪ್ಯಾಟರ್ನ್ ಅಂದ್ರೆ B ಮತ್ತೆ E ಇವೆರಡು ಔಟ್ಪುಟ್
LEDs ಆಫ್ ಆಗ್ಬೇಕು ಅಂದ್ರೆ ಅವೆರಡನ್ನು ನೀವು 0 0 ಮಾಡಬೇಕು. 6 ಅಂದ್ರೆ 0 1 0 0. ಸೊ 6 ಬರಬೇಕು ಅಂತಂದ್ರೆ ಓನ್ಲಿ ಬಿ ಅಷ್ಟೇ ಆಫ್ ಆಗ್ಬೇಕು ಅಂದ್ರೆ ಬಿ ಔಟ್ಪುಟ್ ಲೈನ್ 0 ಆಗ್ಬೇಕು. 7 ಅಂದ್ರೆ ಈ ಪ್ಯಾಟ್ರನ್. ಸೊ 7 ಗೆ ನಿಮ್ಗೆ ಯಾವ್ಯಾವ್ದು ಆಫ್ ಆಗ್ಬೇಕು? F E D G. ಸೊ ಅವಷ್ಟನ್ನು ನಿಮ್ಗೆ ಆಫ್ ಆಗ್ಬೇಕು, ಮಿಕ್ಕಿದೆಲ್ಲವೂ ಆನ್ ಆಗ್ಬೇಕು. 8 ಅಂತಂದ್ರೆ ಎಲ್ಲಾ LEDs ಗಳು ಆನ್ ಆಗಬೇಕು. ಸೊ ಎಲ್ಲಾ ಔಟ್ಪುಟ್ ಲೈನ್ಸ್ 1 1 ಆಗುತ್ತೆ. 9 ಅಂತ ಹೇಳಿದ್ರೆ ಓನ್ಲಿ ಈ ಮಾತ್ರ ಆಫ್ ಆಗ್ಬೇಕು. ಸೊ ಅದಕ್ಕೆ ಈ ಔಟ್ಪುಟ್ ಲೈನ್ ಮಾತ್ರ 0 ಆಗುತ್ತೆ, ಮಿಕ್ಕಿದ ಎಲ್ಲಾ ಔಟ್ಪುಟ್ ಲೈನ್ ಕೂಡ 1 1 ಆಗುತ್ತೆ. ಸೊ ಈ ರೀತಿ ಏನ್ ಇನ್ಪುಟ್ ಕೊಟ್ರೆ ಯಾವ ಔಟ್ಪುಟ್ ಬರ್ಬೇಕು ಅನ್ನೋದನ್ನ ಫಸ್ಟ್ ಬರ್ಕೋಬೇಕು, ಡಿಪೆಂಡಿಂಗ್ ಅಪಾನ್ ದ ಡಿಸ್ಪ್ಲೇ ಪ್ಯಾಟರ್ನ್, ಯಾವ ತರ ಡಿಸ್ಪ್ಲೇ ಆಗ್ಬೇಕು ಅನ್ನೋದ್ರಲ್ಲಿ. ನೆಕ್ಸ್ಟ್ ಈ ಪ್ರತಿ ಒಂದು ಔಟ್ಪುಟ್ ಲೈನ್ಸ್ಗೂ ಸಿ ಎ ಬಿ ಸಿ ಡಿ ಇ ಎಫ್ ಜಿ ಈ ಪ್ರತಿ ಒಂದು ಔಟ್ಪುಟ್ ಲೈನ್ಸ್ಗೂ ಮಿನ್ ಟರ್ಮ್ಸ್ ಬರ್ಕೋಬೇಕು. ಸೊ ಎ ಒಂದು ಔಟ್ಪುಟ್ ಲೈನ್, ಆ ಎ ಔಟ್ಪುಟ್ ಲೈನ್ ನಲ್ಲಿ ಹೇಗ್ ಮಿನ್ ಟರ್ಮ್ಸ್ ಬರೀತೀರಾ? ಯಾವ್ಯಾವ ಮಿನ್ ಟರ್ಮ್ಸ್ ಗೆ ಅದರ ಔಟ್ಪುಟ್ ಹೈ ಆಗಿರುತ್ತೆ. ಸಿ ಮಿನ್ ಟರ್ಮ್ 0 ಗೆ ಹೈ ಆಗಿದೆ, 0 ಮತ್ತೆ 2 ಮತ್ತೆ 3 ಮತ್ತೆ 5 6 7 8 9 ಇದಿಷ್ಟು ಮಿನ್ ಟರ್ಮ್ಸ್ ಗಳಿಗೆ ಏನಾಗಿದೆ, ನಿಮ್ಮ ಔಟ್ಪುಟ್ ಲೈನ್ ನ ಎ ಹೈ ಆಗಿದೆ. ಸೊ ದಟ್ಸ್ ವೈ ಆ ಫಂಕ್ಷನ್ ಹೇಗ್ ಬರಿತೀವಿ ಅಂತ ಅಂದ್ರೆ ಎ ಇಸ್ ಎ ಫಂಕ್ಷನ್ ವಿಚ್ ಇಸ್ ಈಕ್ವಲ್ ಟು summation of 0, 2, 3, 5, 6, 7, 8, 9. ಇದೇ ರೀತಿ ಬಿ ಅನ್ನೋ ಔಟ್ಪುಟ್ ಲೈನ್ಗೂ ಸಿ ಡಿ ಇ ಎಫ್ ಜಿ ಈ ಎಲ್ಲಾ ಔಟ್ಪುಟ್ ಲೈನ್ಸ್ಗೂ ಮಿನ್ ಟರ್ಮ್ಸ್ ನ ಬರ್ಕೋತೀವಿ. ಸೊ ಮಿನ್ ಟರ್ಮ್ಸ್ ಹೇಗ್ ಬರೆಯೋದು ಅಂತಂದ್ರೆ ಆ ಪರ್ಟಿಕ್ಯುಲರ್ ಔಟ್ಪುಟ್ ಲೈನ್ ಅಲ್ಲಿ ಯಾವ ಮಿನ್ ಟರ್ಮ್ಗೆ ಆ ಔಟ್ಪುಟ್ ಹೈ ಆಗಿರುತ್ತೆ ಆ ಮಿನ್ ಟರ್ಮ್ಸ್ ಗಳನ್ನ ಬರ್ಕೋಬೇಕು. ಸೊ ಈ ರೀತಿ ಫಂಕ್ಷನ್ ನ ಔಟ್ಪುಟ್ ಫಂಕ್ಷನ್ಸ್ ನ ಬರ್ಕೋತೀವಿ. ಈಗ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಡಿಸೈನ್ ಯೂಸಿಂಗ್ PLA. ಸೊ PLA ಅಲ್ಲಿ ಅಗೇನ್ ಆಂಡ್ ಅರೇ ಮತ್ತೆ ಆರ್ ಅರೇ ಎರಡು ಪ್ರೋಗ್ರಾಮಬಲ್ ಆಗಿರುತ್ತೆ. ಫಸ್ಟ್ ಯು ಜನರೇಟ್ ರಿಕ್ವೈರ್ಡ್ ಮಿನ್ ಟರ್ಮ್ಸ್, ಬೇಕಾಗಿರುವಂತ ಮಿನ್ ಟರ್ಮ್ಸ್ ನ ಯೂಸಿಂಗ್ ಆಂಡ್ ಅರೇ ಜನರೇಟ್ ಮಾಡ್ಕೋತೀವಿ ಲೈಕ್ ದಿಸ್. ಸೊ ದಿಸ್ ಇಸ್ ಮಿನ್ ಟರ್ಮ್ 0 ಅಂದ್ರೆ 0 to 9. ಸೊ ಐ ಥಿಂಕ್ ಎಲ್ಲಾ ಮಿನ್ ಟರ್ಮ್ಸ್ ಬೇಕು, 0 ಬೇಕು, 1 ಬೇಕು, 2 ಬೇಕು. ಸೊ ಹಾಗಾಗಿ ಎಲ್ಲಾ ಮಿನ್ ಟರ್ಮ್ಸ್ ಇಲ್ಲಿ ನೀವು ನೋಡಿದಾಗಲೇ ಗೊತ್ತಾಗ್ತಿದೆ. 0 ಇಲ್ಲಿ ಔಟ್ಪುಟ್ ಫಂಕ್ಷನ್ ಎ ಅಲ್ಲೇನೆ ಆಲ್ ಮಿನ್ ಟರ್ಮ್ಸ್ ಇದೆ ಎಕ್ಸೆಪ್ಟ್ 1, ಬಟ್ ಬಿ ಅಲ್ಲಿ 1 ಬಂದ್ಬಿಟ್ಟಿದೆ. ಸೊ ಇಟ್ ಮೀನ್ಸ್ ಇವೆಲ್ಲಾನು ಕಂಬೈನ್ ಮಾಡಿದ್ರೆ ನಿಮ್ಗೆ ಇದಿಷ್ಟು ಔಟ್ಪುಟ್ ಫಂಕ್ಷನ್ ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೆ ಎಲ್ಲಾ ಮಿನ್ ಟರ್ಮ್ಸ್ ಬೇಕು. ಸೊ ಹಾಗಾಗಿ ಫಸ್ಟ್ ಎಲ್ಲಾ ಮಿನ್ ಟರ್ಮ್ಸ್ ಜನರೇಟ್ ಮಾಡ್ಕೊತೀನಿ. ಇದು 0, ಇದು 1, 2. 0 means A bar, B bar, C bar, D bar. 1 A bar, B bar, C bar, D. ಇದೇ ರೀತಿ ಅಪ್ ಟು 9 ಮಿನ್ ಟರ್ಮ್ಸ್ ತನಕ ಜನರೇಟ್ ಮಾಡ್ಕೋತೀನಿ. ನೆಕ್ಸ್ಟ್ ಯಾವ ಮಿನ್ ಟರ್ಮ್ಸ್ ಯಾವ ಔಟ್ಪುಟ್ ಫಂಕ್ಷನ್ ಅಲ್ಲಿ ಬರಬೇಕು ಅನ್ನೋದನ್ನ ನಾನು ಯೂಸಿಂಗ್ ಪ್ರೋಗ್ರಾಮಬಲ್ ಆರ್ ಅರೇ ಬರೀತೀನಿ. ಸಿ ಔಟ್ಪುಟ್ ಫಂಕ್ಷನ್ ಎ ಗೆ ಯಾವ ಮಿನ್ ಟರ್ಮ್ಸ್ ಬೇಕು? 0 ಬೇಕು, 2 3 5 6 7 8 9. ಸೊ ಇದಿಷ್ಟನ್ನು ಕನೆಕ್ಷನ್ ಮಾಡ್ಕೋತೀನಿ. ಸಿಮಿಲರ್ಲಿ ಔಟ್ಪುಟ್ ಫಂಕ್ಷನ್ ಬಿ ಗೆ 0 1 2 3 4 ನೆಕ್ಸ್ಟ್ 7 8 9 ಇದಿಷ್ಟನ್ನು ಔಟ್ಪುಟ್ ಫಂಕ್ಷನ್ ಬಿ ಗೆ ಕನೆಕ್ಟ್ ಮಾಡ್ಕೋತೀನಿ. ಇದೇ ರೀತಿ ಸಿ ಡಿ ಇ ಎಫ್ ಜಿ ಎಲ್ಲದಕ್ಕೂ ಯಾವ್ಯಾವ ಮಿನ್ ಟರ್ಮ್ಸ್ ಇದೆಯೋ ಆ ಮಿನ್ ಟರ್ಮ್ಸ್ ನ ನಾನು ರಿಕ್ವೈರ್ಡ್ ಮಿನ್ ಟರ್ಮ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಆಲ್ ಫಂಕ್ಷನ್ ಕೊಡ್ತೀನಿ. ಈಗ ಈ ಪರ್ಟಿಕ್ಯುಲರ್ ನಿಮ್ಗೆ ಔಟ್ಪುಟ್ಸ್ ಜನರೇಟ್ ಆಗುತ್ತೆ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಇಂಪ್ಲಿಮೆಂಟ್ ದ BCD to 7 segment using PLA. So these are all about the discussion. Next we'll discuss about some multiple choice question based on the session discussion happened in this session. First one, the inputs in the PLD is given through NAND gates, OR gates, NOR gates, AND gates. So PLD ಗೆ ಯಾವ ಮುಖಾಂತರ ಇನ್ಪುಟ್ ನ ಕೊಡ್ತೀವಿ? Answer is AND gates. So
AND ಗೇಟ್ ಆಲ್ವೇಸ್ ಫಸ್ಟ್ AND ಗೇಟ್ ಇರುತ್ತೆ, ನೆಕ್ಸ್ಟ್ OR ಗೇಟ್ ಇರುತ್ತೆ. ಪ್ರೋಗ್ರಾಮಬಲ್ ಅಥವಾ ಫಿಕ್ಸ್ಡ್ ಚೇಂಜ್ ಆಗುತ್ತೆ ಬೇರೆ 3 ತರ PLDs ಇಲ್ಲಿ, ಬಟ್ ಆಲ್ವೇಸ್ ಇನ್ಪುಟ್ ಇಸ್ ಗಿವನ್ ಟು ದ PLD ಥ್ರೂ AND gates only. PLA contains AND arrays and OR array, NAND and OR array, AND arrays and NOT arrays, NOR and OR array. Right answer is AND arrays and OR array. So PLA ಅಲ್ಲಿ ನಿಮಗೆ AND ಮತ್ತೆ OR array ಇರುತ್ತೆ. PLA is used to implement a complex sequential circuit, a simple sequential circuit, a complex combinational circuit, a simple combinational circuit. Right answer is complex combination circuit. Since both AND array ಮತ್ತೆ OR array ಎರಡೂ ಪ್ರೋಗ್ರಾಮಬಲ್ ಆಗಿರೋದ್ರಿಂದ ಸಮ್ ಕಾಂಪ್ಲೆಕ್ಸ್ ಕಾಂಬಿನೇಷನ್ ಸರ್ಕ್ಯೂಟ್ ನಾವು PLA ಯೂಸ್ ಮಾಡಿಕೊಂಡು ನಾವು ಡಿಸೈನ್ ಮಾಡಬಹುದು. A PLA is similar to a ROM in concept except that it hasn't capability to read only. It has not capability to read or write operation. It does not provide full decoding to the variables. It has not capability to write only. Right answer is it does not provide full decoding to the variable. The difference between a PAL and a PLA is PALs and PLAs are the same thing. The PLA has a programmable OR plane and a programmable AND plane, while the PAL only has a programmable AND plane. The PAL has a programmable OR plane and a programmable AND plane, while the PLA only has a programmable AND plane. The PAL has more possible product terms than the PLA. The right answer is PLA has programmable OR and AND plane, but PAL has only programmable AND plane. If a PAL has been programmed once, what happens? Its logic capacity is lost. Its outputs are only active high. Its outputs are only active low. It can be reprogrammed. The right answer is it can be reprogrammed. So PAL na ಒಂದ್ಸಲ program ಮಾಡಿದ್ರೆ it can be reprogrammed. So this is all about the discussion. So thank you.